ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಫುಲ್ ರೆಡಿ ಆಗಾಯಿತು ಆ್ಯಂಡ್ ಇವರು ರೆಡಿ ಆಯಿತು. ಕಣ್ಣಿನಲ್ಲಿ ಪ್ರಾಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಇಟ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಅಂತ ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ, ಒಂದು ಮನೇಲೇ ಇರ್ತಿದ್ವಿ, ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ ಜಾಸ್ತಿ. ತುಂಬ ಬೋರಿಂಗ್ ಆಗಿರುತ್ತೆ ವ್ಲಾಗ್ ಅಂತ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಮಾಡ್ತಾ ಇರೋದು ಊರಿಗೆ ಹೋಗ್ತಾ ಇದ್ವಿ. ತುಂಬ ದಿನ ಆಗಿತ್ತು ಊರಿಗೆ ಹೋಗಿದ್ರೂ ವಾಪಸ್ ಹೋಗಿದ್ದು ಬಂದುಬಿಡ್ತಿದ್ವಿ. ಅದಕ್ಕೆ ನಾನು ಏನು ವೀಡಿಯೋ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಏನು ಅಂತೆಲ್ಲ ನಾನು ಮುಂದೆ ನೋಡ್ತಾ ನೀವು ನೋಡ್ತಾ ಇರಿ, ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಎಲ್ಲ ಪ್ಯಾಕ್ ಆಗಿದೆ, ಎಲ್ಲೂ ಪ್ಯಾಕ್ ಆಗಿದೆ, ಅದು ಪ್ಯಾಕ್ ಆಗಿದೆ. ಈಗ ಸದ್ಯಕ್ಕೆ ಜಾಸ್ತಿ ಇರೋದು ಇದೊಂದರಲ್ಲಿ. ಸೊ ಇವಾಗ ನಾನು ಅಮ್ಮ ಮಾತ್ರ ಹೋಗ್ತಾ ಇರೋದು. ಪೂರ್ವಿ ಸ್ಕೂಲ್ಗೆ ಹೋಗಿದ್ದಾಳೆ, ಅಪ್ಪನೂ ಡ್ಯೂಟಿಗೆ ಹೋಗಿದ್ದಾರೆ. ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಒಂದು ಮಧ್ಯಾಹ್ನದ ಮೇಲೆ ಹೊರಡ್ತಾರೆ. ಪೂರ್ವಿ ಸ್ಕೂಲ್ ಮುಗಿಸ್ಕೊಂಡು ಚಿಕ್ಕಮ್ಮನ ಜೊತೆ ಬರ್ತಾಳೆ, ಯಾಕಂದರೆ ಚಿಕ್ಕಮ್ಮಂಗೂ ಸ್ವಲ್ಪ ಕೆಲಸ ಇದೆ. ಸೊ ಅವರಿಬ್ಬರು ಒಟ್ಟಿಗೆ ಬರ್ತಾರೆ, ನಾನು ಅಮ್ಮ ಒಟ್ಟಿಗೆ ಹೋಗ್ತೀವಿ. ಸ್ವಲ್ಪ ಬೇಗ ಹೋಗ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು 11:15 ಆಗಿದೆ. ಸೊ ಇವಾಗ ಮನೆಗೆ ಬಿಡಬೇಕು, ಹೋಗೋಣ ಬನ್ನಿ. Every night are we paradise seems so far away. Still try to buy myself some time to get me to that place. All I want is you. Guys, ಇವಾಗ ಟೈಮ್ ಬಂದ್ಬಿಟ್ಟು 4 ಹೊತ್ತು. ನಾವು ಇಲ್ಲಿಗೆ ಬಂದಾಗ 3 ಗಂಟೆ ಏನೋ ಆಗಿತ್ತು. ಮಂದಿ ಊಟ ಮಾಡಿಕೊಂಡು ಮೆಹಂದಿ ಬಿಡಿಸಿರ್ಲಿಲ್ಲ ನನ್ನ ತಂಗಿ, ಇನ್ನೊಬ್ಳು ಚಿಕ್ಕಮ್ಮನ ಮಗಳಿಗೆ, ಅವಳಿಗೆ ಬಿಡಿಸ್ಕೊಟ್ಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಬಂದು ರೆಡಿ ಆಗಬೇಕು. 4 ಹೊತ್ತು, ಒಂದು 6 ಗಂಟೆ ಅಷ್ಟರಲ್ಲಿ ರೆಡಿ ಆದರೆ ಮುಗೀತು. ಆಮೇಲೆ ಬಸ್ಸಲ್ಲಿ ಹೋಗ್ತಾ ಇರೋದು. ಓಕೆ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಎಲ್ಲ ಆಯಿತು. ಇವಾಗ ರೆಡಿ ಆಗೋದಷ್ಟೇ. ಮೇಕಪ್ ಮಾಡಿಕೊಂಡು ಫುಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಓಡೋದು. ಟೈಮ್ ಬಂದ್ಬಿಟ್ಟು 6 ಆಗಿದೆ. ಇವಾಗ ರೆಡಿ ಆಗಬೇಕಿತ್ತು ಆಲ್ರೆಡಿ, ಬಟ್ ಪರವಾಗಿಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ರೆಡಿ ಆಗಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಸೀಮೆ ಹಾಕ್ಕೊಂಡು ರೆಡಿ ಆಗಬೇಕು ಬೇಗ. ಫುಲ್ ರೆಡಿ ಆಗಾಯಿತು ಆ್ಯಂಡ್ ಇವರು ರೆಡಿ ಆಯಿತು. ಇಲ್ಲಿ ಮೇಡಮು ಒಬ್ಬರು ರೆಡಿ ಆಗಾಯಿತು. ಚಿಕ್ಕಮ್ಮ, ಅಜ್ಜಿ ಎಲ್ಲ ರೆಡಿ ಆಗಾಯಿತು. ಅಜ್ಜಿ ಇವಾಗಲೇ ಹೊರಟು ಅವರೊಬ್ಬರೇ ಹೋಗ್ತಾಯಿದ್ರು. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಅಷ್ಟೇ. ಅಂದರೆ ಊರಿಂದ ಬಸ್ಸು ಟೆಂಪೋ ಮಾಡಿದ್ದಾರೆ, ಏನು ಮಾಡಿದಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ ಹೋಗೋಣ. ಎಲ್ಲ ಕರಿಬೂತ್ಗಳು ಕಾಣಿಸ್ತಾರೆ. ಎಲ್ಲ ಕಸ ಅಮ್ಮ ಹಂಗೆ ಮುಂದಕ್ಕೆ ಅಲ್ಲೇ ತಿರ್ಸಪ್ಪ. ನೋಡು ಪರ್ಸನ್ ಕೊಟ್ಬಿಟ್ಟಿವ್ರೆ, ಹೆಂಗ ಹಿಡ್ಕೊಂಬ ಸಾಕು. ಟೆಂಪೋ ಎಲ್ಲ ಇಳಿದ್ಬಿಟ್ಟು ಬಂದ್ಬಿಟ್ಟು ಸ್ನ್ಯಾಕ್ಸ್ ಇತ್ತು, ಟೀ, ಕಾಫಿ ಮತ್ತು ಖಾರ ಎಲ್ಲ ತಿನ್ಕೊಂಡು ಮೇಲ್ಗಡೆ ಬಂದ್ಬಿಟ್ಟು
ರಿಸೆಪ್ಷನ್ ಹುಡ್ಗ ಹುಡ್ಗಿನ ಕರ್ಕೊಂಡು ಹೋಗ್ತಾಯಿದ್ರು. ಹೋಗಿ ಕುತ್ಕೊಳ್ಳೋಣ ಅಂತ ಮೇಲೆ ಬಂದ್ವಿ. ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು, ಎಲ್ಲರೂ ಬಂದಿದ್ರು. ಆಮೇಲೆ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತ ಫ್ಯಾಮಿಲಿ ಫೋಟೋ ತೊಗೊಂಡಾಯಿತು. ಇವರೆಲ್ಲ ಏನೋ ಮಾತಾಡಿಕೊಂಡು ರೇಗಿಸ್ಕೊಂಡು ಅಲ್ಲೇ ಹೊಡಿತಾಯಿದ್ರು. ಆಮೇಲೆ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಮಾತಾಡಿಕೊಂಡು ರಿಸೆಪ್ಷನ್ಗೆ ಹೋಗಿ ಬಂದಿದ್ದಾಯಿತು. ಆಮೇಲೆ ನೆಕ್ಸ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಿಕೊಂಡು ಇವಾಗ ಇನ್ನೇನು ಹೊರಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕೆಳಗಡೆ ಕೂತಿದ್ದಾರೆ. ಸೊ ಲೆಟ್ಸ್ ಗೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಸಂಡೇ ವ್ಲಾಗ್. ಇವತ್ತು ದಾರಿ ಇದೆ, ರೆಡಿಯಾಗಿ ಹೋಗಬೇಕು. ರಾತ್ರಿ ಬಂದಿದ್ದು ಸ್ವಲ್ಪ ಒಂದು 11 ಗಂಟೆ ಆಗಿತ್ತು. ಬಂದು ನಿದ್ದೆ ಬರ್ತಿತ್ತು ಆ್ಯಂಡ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗೆ ಮಲ್ಕೊಬಿಟ್ವಿ. ಇವಾಗ ಮತ್ತೆ ರೆಡಿಯಾಗಿ ಹೋಗಬೇಕು ದಾರಿಗೆ. ಸೊ ಎಲ್ಲರೂ ಎದ್ದು ರೆಡಿ ಆಗ್ತಾಯಿದ್ದಾರೆ. ನಾವು ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ ಅಷ್ಟೇ ಗೈಸ್. ಇವತ್ತು ಹಿಂಗಿರುತ್ತೆ ದಿನ ಅಂತೆಲ್ಲ ನೋಡೋಣ. ಮದುವೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಓಡ್ತಾ ಇರಬೇಕು, ಇಲ್ಲಾಂದರೆ ಟೈಮ್ ಆಗೋಗುತ್ತೆ. ನಾಳೆ ಕಾಲೇಜಿಗೆಲ್ಲ ಹೋಗೋಕ್ಕೆ ಕಷ್ಟ ಆಗೋಗುತ್ತೆ. ಸೊ ಹಾಗಾಗಿ ಬಂದು ಬೆಂಗಳೂರಿಗೆ ಹೋಗಬೇಕು. ನೋಡೋಣ ಬನ್ನಿ ಗೈಸ್. ಇವಾಗ ರೆಡಿಯಾಗಿದ್ದಾಯಿತು, ಸ್ಯಾರಿ ಹಾಕ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇವಾಗ ಹೋಗೋಣ, ಲೆಟ್ಸ್ ಗೋ. ಅಲ್ಲಿಂದ ಹೊರಟು ಚೌಟ್ರಿಗೆ ಬಂದ್ವಿ. ಗಂಡನ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಅಂದರೆ ಗಂಡವ್ರ ಅತ್ತೆ ಮಾವ ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪಾದ ಪೂಜೆ ಮಾಡೋಕ್ಕೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಯ್ತು
ತೆಗ್ಸ್ಕೊಳ್ಳೋಣ ಅಂತ ಎಲ್ಲರೂ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲ ಅಕ್ಕ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ವಿ. ಅದೆಲ್ಲ ಹುರ್ಕೋತಾ ಇದ್ರು. ಇನ್ನೇನು ಫೈನಲ್ ಪಾರ್ಟಿಗೆ ಬಂತು. ಇನ್ನೇನು ತಾಳಿ ಕಟ್ಟೋ ಸಿಚುವೇಶನ್. ಈಗ ಎಲ್ಲರಿಗೂ ಅಕ್ಕಿಗಳು ಎಲ್ಲ ಕೊಡ್ತಾ ಇದ್ರು ಆಶೀರ್ವಾದ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ಅವ್ರ ಕೈಲೇನೋ ಮಂತ್ರ ಹೇಳಿಸ್ತಾ ಇದ್ರು. ಸುಮ್ಮನೆ ಹತ್ತಾಗ ನಮ್ಮ ಅಣ್ಣ ಹೇಳ್ಕೊಂಡು ಹೋಯ್ತಾ ಇದ್ರು. ಇವರೆಲ್ಲ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ರು. ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ. ಟ್ರಿಂದ ಬಂದ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಸ್ವಲ್ಪ ಎಲ್ಲ ರೆಸ್ಟ್ ತೊಗೋತಾ ಇದ್ರು. ಆಮೇಲೆ ಐಸ್ ಕ್ರೀಮ್ನವ್ರು ಬೇರೆ ಬಂದಿದ್ರು. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೋತಾ ಇದ್ವಿ. ಆಮೇಲೆ ಚಾಕೋಬಾರ್ ಇಲ್ಲ, ಐಸ್ ಕ್ರೀಮ್ ಇದೆ 20 ರೂಪಾಯಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.